ಧರ್ಮವು ಮಾರ್ಗದರ್ಶಿಯಾದಾಗ ನ್ಯಾಯವು ಜಯ ಸಾಧಿಸುತ್ತವೆ. ಅಹಂಕಾರ ಮತ್ತು ದುರಾಶೆಗಳು ಸರ್ವನಾಶವಾಗುತ್ತವೆ. ಆದರೆ ಸತ್ಯ ಮತ್ತು ಸದಾಚಾರಗಳು ಶಾಶ್ವತವಾಗಿ ಉಳಿಯುತ್ತದೆ. ಯಥೋ ಧರ್ಮಸ್ಥಿತೋ ಜಯ. ಇದೇ ಧರ್ಮ, ಇದೇ ಮಹಾಭಾರತ. ಇದೇ ಧರ್ಮ, ಇದೇ ಮಹಾಭಾರತ. ಇದೇ ಧರ್ಮ, ಇದೇ ಮಹಾಭಾರತ. ಇದೇ ಧರ್ಮ, ಇದೇ ಮಹಾಭಾರತ. ಯಥೋ ಧರ್ಮಸ್ಥಿತೋ ಜಯ. ಇದೇ ಧರ್ಮ, ಇದೇ ಮಹಾಭಾರತ. ನಮಸ್ಕಾರ ವೀಕ್ಷಕರೇ, SK ಸ್ಟುಡಿಯೋಸ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಮ್ಮ ಗಂಗೆಯ ಹುಟ್ಟಿನ ಬಗ್ಗೆ ನಾವೆಲ್ಲ ತಿಳ್ಕೊಳ್ತೀವಿ. ಇನ್ನು ಗಂಗೆಯ ಮುಂದಿನ ಹಾದಿ ಮತ್ತು ಮಹಾಭಾರತಕ್ಕೆ ಬುನಾದಿ ಎಲ್ಲವನ್ನೂ ತಿಳ್ಕೊಳ್ತಾ ಹೋಗೋಣ. ನಮ್ಮ ಮಿತ್ರ ರವಿಶಂಕರ್ ಮಿರ್ಲೆ ಅವರಿಂದ. ನಮಸ್ಕಾರ ಗೆಳೆಯ. ನಾನು ಗಂಗೆ ಹುಟ್ಟಿನ ಬಗ್ಗೆ ಹೇಳಿದೆ. ಗಂಗೆ ಪಾವಿತ್ರ್ಯತೆ ಶುರುವಾಗೋದು ಭಗವಂತನ ಪಾದದಲ್ಲಿ ಹುಟ್ಟಿದಾಗೆ. ಆಮೇಲೆ ಆಕೆ ಅಷ್ಟಕ್ಕೆ ಸುಮ್ಮನಾಗಿಲ್ಲ, ತಪಸ್ ಮಾಡಿಕೊಂಡು ಆರಾಮಕ್ಕೆ ಹುಟ್ಟಿದ್ದಾಳೆ ಸತಿಲೋಕದಲ್ಲಿ. ಆದರೆ ಗಂಗೆಯ ಹುಟ್ಟಿನ ಕಾರಣ ಏನು ಹೇಳಿ? ಅವಳು ಜಗತ್ತಿನ ಪಾಪ ತೊಳೆಯುವಂತಹ ನದಿ ಆಗಬೇಕು, ಪಾಪ ತೊಳೆಯೋ ಕಾರಣ ಆಗಬೇಕು. ಅವಳಲ್ಲಿ ತಪಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅವಳು ಹುಟ್ಟಿದ ಕರ್ತವ್ಯ ನಡೆಯುವುದಿಲ್ಲ. ಅದಕ್ಕೋಸ್ಕರ ದೇವತೆಗಳು ಇನ್ನೊಂದು ಆಟ ಕೊಡ್ತಾರೆ. ಇನ್ನೊಂದು ಆಟ ದೇವತೆಗಳು ಈಗ ಮಹಾಭಾರತ ಕಥೆ ಅಥವಾ ಪುರಾಣದ ಕಥೆಗಳನ್ನು ನೋಡ್ತಾ ಇದ್ರೆ ಒಂದೊಂದು ಘಟನೆ ನಡೆಯುವಾಗಲೂ ದೇವತೆಗಳು ಹತ್ತಾರು ಆಟಗಳನ್ನು ಕೊಡ್ತಾರೆ. ಯಾರ್ಯಾರನ್ನೋ ಕಾರಣ ಮಾಡ್ತಾರೆ, ಅವ್ರ ಕೆಲಸ ಸಾಧಿಸ್ತಾರೆ. ಈಗ ಗಂಗೆ ಅಲ್ಲಿ ಆರಾಮಾಗಿ ತಪಸ್ ಮಾಡ್ಕೊಂಡು ವಿಷ್ಣು ಸಾನ್ನಿಧ್ಯದಲ್ಲಿ ಆ ಬ್ರಹ್ಮನ ಜೊತೆ ಇದ್ರು ಕೂಡ ವಿಷ್ಣು ಸಾನ್ನಿಧ್ಯದಲ್ಲಿ ಆರಾಮಾಗಿ ಇಟ್ಬಿಟ್ಟಿದ್ದಾಳೆ. ಪ್ರತಿಯೊಂದು ಘಟನೆಗೂ ಒಂದು ಬದಲಾವಣೆಗೆ ಒಂದು ಮೂಲ ಅಷ್ಟೇ. ಹಾಗೆ ಹೀಗಿರ್ಬೇಕಾದ್ರೆ ಸಗರ ಅಂತ ಒಬ್ಬ ರಾಜ. ಈ ರಾಜನ ಅಶ್ವಮೇಧ ಯಜ್ಞ ಮಾಡುವ ಆಸೆ. ಅಶ್ವಮೇಧ ಯಜ್ಞ ಹೇಗೆ ನಡೀತದೆ ಇಲ್ಲೊಂಚೂರು ವಿವರಿಸಬೇಕು. ಅಶ್ವಮೇಧ ಯಜ್ಞ ಎಲ್ಲರೂ ಏನ್ ತಿಳ್ಕೊಂಡಿದ್ದಾರೆ, ಕುದುರೆಯನ್ನ ತಗೊಂಡೋಗ್ಬಿಟ್ಟು ಯಜ್ಞದಲ್ಲಿ ಬಲಿ ಕೊಡ್ತಾರೆ. ಆದ್ರೆ ಅದು ಪೂರ್ಣ ಪೂರ್ಣ ಯಜ್ಞದಲ್ಲಿ ಏನಾಗುತ್ತೆ, ಮೊದಲು ಯಜ್ಞ ಸಂಕಲ್ಪ ಮಾಡಬೇಕು. ಒಂದು ಚಿನ್ನದ ಹಣೆಪಟ್ಟಿಯನ್ನ ಬರೆಸ್ತಾರೆ. ಅದರಲ್ಲಿ ಇಂತಹ ವಂಶದ ರಾಜ, ಇಂತಹ ರಾಜ್ಯ ಆಗ್ತಿರುವಂತಹ ಚಕ್ರವರ್ತಿ ಅಶ್ವಮೇಧ ಯಜ್ಞದ ಕುದುರೆನ ಬಿಟ್ಟಿದ್ದಾರೆ. ಇವನ ಅಧೀನದಲ್ಲಿದೆ. ಇವನ್ ಹಿಂದೆ ಸೈನ್ಯ ಬರ್ತಾ ಇದೆ ನಮ್ದು. ಈ ಕುದುರೆ ಹಿಂದೆ ಸೈನ್ಯ ಬರ್ತಿದೆ. ಈ ಕುದುರೆಯನ್ನ ಯಾವುದೇ ರಾಜರು ಪಾಸ್ ಆಗುವಾಗ ಹಾಕಿದ್ರೆ ಅವ್ರ ಜೊತೆ ಯುದ್ಧ ಮಾಡಬೇಕು. ಇಲ್ಲ ನಮಗೆ ಸರೆಂಡರ್ ಆಗಿ ನಮ್ಮ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ನಮ್ಮ ಯಜ್ಞಕ್ಕೆ ಸಹಾಯ ಮಾಡಬೇಕು. ಇದು ಆ ಹಣೆಯಲ್ಲಿ ಬರೆದು ಕಟ್ಟಿರ್ತಾರೆ. ಈ ಕುದುರೆ ಹೇಗಿರ್ಬೇಕು? ಸಾಮಾನ್ಯವಾಗಿ ನಾನು ಓದಿರೋ ಕೆಲವು ಇದರಲ್ಲಿ ಈ ಯಜ್ಞಕ್ಕೆ ಸಹಾಯಧನವನ್ನ ಸಹಾಯ ಮಾಡುವವರೇ ಹೆಚ್ಚಿನ ಅಪ್ಪಿತಪ್ಪಿ ವಿರೋಧ ಮಾಡುವವರು ವಿರೋಧ ಮಾಡ್ತಾರೆ, ಅದರ ಸೋತೋಗ್ತಾರೆ, ಯಾರು ಗೆದ್ದಿಲ್ಲ. ಯಾತಕ್ಕೆ ಅಂದ್ರೆ ಯಜ್ಞಕ್ಕೆ ಈಗ ಅಶ್ವಮೇಧ ಯಜ್ಞ ಮಾಡೋದು ಸಾಮಾನ್ಯವಾಗಿ ದೊಡ್ಡವರು, ಸಣ್ಣ ಪುಟ್ಟ. ಯಾಕೆಂದ್ರೆ ಎಂತವ್ರನ್ನ ಬೇಕಾದ್ರೂ ಗೆಲ್ತಿದೆ ಎನ್ನುವಂತಹ ಎದೆಗಾರಿಕೆ ಇದ್ದವರೇ. ಹಾಗಿದ್ಮೇಲೆ ಈ ಅಶ್ವವನ್ನು ಯಾಕೆ ಊಸುತ್ತ ಕೊಡ್ಬೇಕು? ಯಾಕೆ ಅಂದ್ರೆ ಮತ್ತೆ ಸಾರ್ವಭೌಮತ್ವವನ್ನು ಸಾರಬೇಕು. ಸಮಯಕ್ಕೆ ತಕ್ಕನಾಗೆ ನಮ್ಮ ಅಧಿಕಾರ ಭೂಲೋಕದಲ್ಲಿ ನಾನು ಇದ್ದೀನಿ ಅನ್ನೋದನ್ನ ಪ್ರಚಾರ ಮಾಡಬೇಕು. ಹೌದು, ಇದ್ದೀನಿ ಅಲ್ಲ, ನನ್ನ ಸಾಮ್ಯತೆ ಇವರೆಲ್ಲ ಇರಬೇಕು. ಎಲ್ಲರೂ ನನಗೆ ತಪ್ಪ ಕೊಡ್ತಾರೆ. ಇದನ್ನ ಆಗಾಗ ರಿನ್ಯೂವಲ್ ಮಾಡ್ತಾ ಇರ್ಬೇಕು. ಜೊತೆ ಯಜ್ಞದ ರೀತಿನೇ ಅದು ಯಜ್ಞ. ಈ ಯಜ್ಞದ ಕುದುರೆ ಹೇಗಿರ್ಬೇಕು? ಸುಮ್ಮನೆ ಸಾಮಾನ್ಯವಾದ ಕುದುರೆಗೆ ಕಟ್ಟುವ ಹಾಗೆ ರಾಜ ಲಕ್ಷಣಗಳಿರುವಂತಹ ಬಿಳಿಯ ಕುದುರೆ ಅದಾಗಿರುತ್ತೆ. ನಿಮ್ಗೆ ಹಸುಗಳನ್ನು ನೋಡಿದ್ರೆ ಹಸುಗಳು ಗೊತ್ತಿರುತ್ತೆ, ಸುಳಿಗಳನ್ನ ನೋಡೋದು ಎಲ್ಲ ಇರುತ್ತೆ. ಹಾಗೆ ಕುದುರೆಗಳಲ್ಲೂ ಕೂಡ ಸುಳಿಗಳಿವೆ, ಅದೆಲ್ಲ ಕರೆಕ್ಟ್ ಆಗಿರ್ಬೇಕು. ಇಡೀ ದೇಹ ಬೆಳ್ಳಿಗಿರ್ಬೇಕು, ಒಂದೇ ಒಂದು ಕರಿ ಮಚ್ಚೆ ಇರ್ಬೋದು. ಆದ್ರೆ ಎಡಗಿವಿ ಮಾತ್ರ ಕಪ್ಪಾಗಿರ್ಬೇಕು. ಅದನ್ನ ಹುಡುಕ್ತಾ ಇದ್ರು. ಹುಡುಕದನ್ನು ಅಂತ ಕುದುರೆನ ಬಹಳ ಕಷ್ಟದಲ್ಲಿ ಸಂಗ್ರಹ ಮಾಡ್ತಾರೆ. ಅದಕ್ಕೊಂದು ಕಥೆ ಇದೆ, ಮುಂದೆ ಹೇಳ್ತೀನಿ. ಇದೊಂದು ಯಜ್ಞದ ಕುದುರೆ. ಇಂತಹ ರಾಜಲಕ್ಷಣ ಇರುವಂತಹ ಎಡಗಿವಿ ಕಪ್ಪಾಗಿರುವ ಬಿಳಿಯ ಕುದುರೆನ ರೆಡಿ ಮಾಡ್ತಾರೆ. ಸಿಗೋದು ತುಂಬಾ ಕಷ್ಟ. ಇದು ಸಿಗುತ್ತೆ ಬಟ್ ಸಿಗೋದು ಕಷ್ಟ. ಇಷ್ಟು ಲಕ್ಷಣ ಇರುವಂತಹ ಕುದುರೆ ಮಾಡಿ ಬಿಡ್ತಾ ಇದ್ರು. ಹೀಗೆ ಸಗರನು ಆ ಕುದುರೆನ ಬಿಡ್ತಾನೆ. ಈಗಾಗಲೇ ಏನಾಗಿದೆ ಅಂದ್ರೆ ಇವನಾಗ್ಲೇ ತುಂಬಾ ಯಜ್ಞಗಳು ಮಾಡ್ಬಿಟ್ಟಿದ್ದಾನೆ. ಸಗರ ತುಂಬಾ ಯಜ್ಞಗಳು ಮಾಡ್ತಾರೆ. ಈ ಯಜ್ಞ ಕಂಪ್ಲೀಟ್ ಆಗ್ತದೆ. ಅವನೊಂದು ಟಾರ್ಗೆಟ್ ಮುಗಿತು.
ಮುಗಿದ್ರೆ ಅವ್ನು ನೆಕ್ಸ್ಟ್ ಇಂದ್ರ ಆಗೋದು. ಓಹೋ. ಅಂದ್ರೆ ಇಲ್ಲಿ ಈ ಪದವಿಗಿಂತ ಆ ಪದವಿ ಮೇಲೆ ಕಣ್ಣಿಟ್ಟ ಅಂತ ಅರ್ಥ ಆಗ್ತದೆ ಇವಾಗ. ಅದನ್ನೇ ಹೌದು, ಅದನ್ನ ಅವನು ಮಾಡಿರೋದಲ್ಲ, ಜಗತ್ತಿನ ನಿಯಮನೇ ಹಾಗೆ. ಇಷ್ಟು ಯಜ್ಞಗಳನ್ನ ಮಾಡಿದ್ರೆ ಅದರ ಫಲದಿಂದ ಈ ರಾಜ ಇಂದ್ರ ಪದವಿಗೆ ಹೋಗ್ಬೋದು. ಇಂದ್ರನ ಪದಚ್ಯುತಿ ಮಾಡ್ಬಿಟ್ಟು ಅವನು ಕುತ್ಕೊಳ್ಳೋದು ಸಾಧ್ಯ. ಎಲ್ಲ ಒಂದ್ ಕಡೆ ಅನ್ಸುತ್ತೆ, ಇಷ್ಟು ಕೊಟ್ಟರೆ ಸಾಲದು, ಮತ್ತಷ್ಟು ಬೇಕು, ಮತ್ತಷ್ಟು ಕೊಟ್ಟರೆ ಸಾಲದು, ಮಗದಷ್ಟು ಬೇಕು. ಇಂದ್ರನನ್ನ ಕಂಟ್ರೋಲ್ ಮಾಡೋ ವ್ಯವಸ್ಥೆ. ಓಹೋ. ಇಂದ್ರ ಧರ್ಮಿಷ್ಠ. ಈಗ ರಾಜನಿಗೆ ಕಂಟ್ರೋಲ್ ಇಲ್ಲದೆ ಇದ್ರೆ ಅವ್ನು ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ರಾಜನ ಕಂಟ್ರೋಲ್ ಅಲ್ಲಿ ಇರಬೇಕು ಅಂದ್ರೆ ಇನ್ನೊಬ್ಬ ಇದ್ದಾರೆ, ಈ ತಪ್ಪು ಮಾಡಿದ್ರೆ ಇನ್ನೊಬ್ಬ ಬರ್ತಾನೆ ಅನ್ನುವಂತ ಸ್ಥಿತಿ ಇಟ್ಟಾಗ ಅವ್ನು ಕಂಟ್ರೋಲ್ ಇರ್ತಾರೆ. ಇದು ದೈವ ವ್ಯವಸ್ಥೆ. ಯಾವುದು ಧರ್ಮ ಸುಮ್ನೆ ಆಗಿದ್ದಲ್ಲ, ಎಲ್ಲದಕ್ಕೂ ಕಾರಣ. ಸಂವಿಧಾನ ರಚನೆ ಏನಾಗಿದೆ, ಎಲ್ಲದಕ್ಕೂ ಒಂದೊಂದು ಅಕ್ಷರಕ್ಕೂ ಕಾರಣ. ಈಗ ನಮ್ಮ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಒಂದು ಮಾತು ಬರ್ತಾ ಇರ್ತದೆ, ಈಗ ನಾನೊಬ್ಬ ಕೆಲಸಗಾರ, ನಾನು ಕೆಲಸ ಒಪ್ಕೊಂಡ್ರೆ ಓಕೆ, ಇಲ್ಲ ನನ್ನಂತ ಕೆಲಸ ಬೇರೆ ಇರುತ್ತೆ, ಅವ್ರು ಹೋಗ್ತಾರೆ. ಹೀಗಾದ್ರೆ ಇದು ಅಲ್ಲ, ಇಲ್ಲೇನಾಗಿದೆ, ಮಹಾರಾಜ ರಾಜ ಅವ್ನು ಧರ್ಮ ತಪ್ಪದ ಅಂದ್ರೆ ಇನ್ನೊಬ್ಬ ಬಂದು ಬಿಡ್ತಾನೆ. ಈಗ ನಿಮ್ಗೆ ಇಂದ್ರನ ಕಥೆ ಒಳಗಡೆ ಇದ್ದಾರೆ. ಅದಕ್ಕೆ ಇಂದ್ರ ಪದವನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಬಾಳ್ಬೇಕು, ಬರುವವರನ್ನು ತಡಿಬೇಕು. ಹೌದು, ಒಂದು ನಮ್ಮ ರಕ್ಷಣೆ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಸಗರನ ಮಕ್ಕಳು ಇಂದ್ರ ಏನ್ ಮಾಡ್ತಾರೆ, ಇದು ನಡೆದ್ರೆ ಸಗರನ ಮಕ್ಕಳು ಈ ಕುದುರೆನ ಮಾಡಿದ್ರೆ ಇಂದ್ರ ಪದವಿ ಹೋಗ್ತದೆ. ಈ ಯಜ್ಞ ತಪ್ಪಿಸ್ಬೇಕು. ಇದು ಇಂದ್ರನ ಯೋಚನೆ. ಇಂದ್ರ ಏನ್ ಮಾಡ್ತಾನೆ, ಆ ಕುದುರೆನ ಕದ್ದು ತಗೊಂಡೋಗಿ ಪಾತಾಳ ಲೋಕದಲ್ಲಿ ಒಬ್ಬ ಕಪಿಲರ ಅಂತ ಋಷಿ ಇದ್ದಾರೆ, ಅವರ ಋಷಿ ಆಗ್ತದೆ ಆಶ್ರಮ ಮುಂದೆ ಕಟ್ಟಾಕ್ಬಿಟ್ರು. ಇವರು ಹುಡುಕ್ತಾರೆ ಡೀಬು ಮಾಡಿ ಕುದುರೆ ಇದ್ದು, ನಾವು ಕುದುರೆ ಅವನಿಗೆ ಇದ್ದೀವಿ, ಯಾವಾಗ ಹೋಯ್ತು ಕುದುರೆ, ಯಾರೋ ಕಟ್ಟ ಹಾಕಿಲ್ಲ, ಎಲ್ಲಿ ಹೋಯ್ತು, ಹುಡುಕ್ತಾರೆ ಕೆಲಸ. ಅದರಿಂದ ಯಜ್ಞ ಕಂಪ್ಲೀಟ್ ಆಗ. ಮತ್ತೆ ಈ ಯಜ್ಞ ಮುಗಿದ್ರೆ ಅಪ್ಪ ಇಂದ್ರ ಪದವಿಗೆ ಹೋಗ್ತಾರೆ. ಇಂತಹ ಒಂದು ಅವಕಾಶ ಮಿಸ್ ಆಯ್ತಲ್ಲ ಅಂತ ಸಗರನ ಮಕ್ಕಳು ಹುಡುಕ್ತಾರೆ. ನಾರದರಿಂದ ಗೊತ್ತಾಗುತ್ತೆ, ಕುದುರೆನ ಇಂದ್ರ ತಗೊಂಡೋಗ್ಬಿಟ್ಟು ಕಪಿಲ ಋಷಿ ಮುಂದೆ ಕಟ್ಟ. ಅವಾಗ ಏನ್ ಮಾಡ್ತಾರೆ, ಅವರು ಪಾತಾಳಕ್ಕೆ ಹೋಗ್ಬೇಕಲ್ಲ, ಪಾತಾಳಕ್ಕೆ ಹೋಗೋಕ್ ದಾರಿ ಇಲ್ಲ, ಶೂರು, ಎಲ್ಲರೂ ತುಂಬಾ ಶೂರು. ಅವ್ರೇನ್ ಮಾಡ್ತಾರೆ, ಭೂಮಿನ ಬಗದು ಪಾತಾಳಕ್ಕೆ ಹೋಗ್ತಾರೆ. ಆಗ ಸಗರನ ಮಕ್ಕಳು ಭೂಮಿನ ಹಳ್ಳ ಮಾಡಿದ್ರಲ್ಲ ದೊಡ್ಡದಾಗಿ, ಆ ಹಳ್ಳ ಮಾಡಿದಾಗ ಭೂಮಿಯಲ್ಲಿ ದೊಡ್ಡ ಹಳ್ಳ ಆಯ್ತಲ್ಲ, ಅಲ್ಲಿ ನೀರು ತುಂಬಿಕೊಂಡು ಅದೇ ಸಾಗರ ಆಗುತ್ತೆ. ಅಂದ್ರೆ ಈಗ 7 ಸಪ್ತ ಸಾಗರಗಳು ನಮ್ಮ ಪುರಾಣದಲ್ಲಿ ಹೇಳುವಂತಹ ಕಥೆ ಒಳಗೆ ಸಗರನ ಮಕ್ಕಳು ತೋಡಿದ ಜಾಗ ಆದ್ರಿಂದ ಅದು ಸಾಗರ ಆಯ್ತು. ಆಯ್ತಾ? ಇದಾದ್ಮೇಲೆ ಒಳಗಡೆ ಹೋಗ್ತಾರೆ. ಹೋಗ್ಬಿಟ್ಟು ಅವ್ರು ಸಗರನ ಮಕ್ಕಳು ಯೋಚನೆ ಮಾಡಿ ಸುಮ್ಮನೆ ಆ ಕುದುರೆ ಎಳ್ಕೊಂಡು ಬಂದಿದ್ರೆ ಆಗಿರುತ್ತೆ. ಅವರು ವೀರಾವೇಶದಲ್ಲಿ ಶೌರ್ಯದಲ್ಲಿ ಏನ್ ಮಾಡ್ಬಿಡ್ತಾರೆ, ಕುದುರೆ ನೋಡಿದಾಗ ಕಳ್ಳ ಇವನು ಋಷಿ ಇನ್ಕೊಬಿಡ್ತಾರೆ. ಯಾಕಂದ್ರೆ ಕಾಮನ್ ಅದು, ಈಗ ಈ ಜಾಗದಲ್ಲಿ ಇರ್ಬೇಕಾದಂತ ಕುದುರೆ ಇನ್ನೆಲ್ಲೋ ಇದೆ ಅಂದಾಗ ಅವ್ನಲ್ಲಿ ಕಳ್ಳತನ ಹಾಕೋದ ಬಂದೇ ಬರುತ್ತೆ, ಕಾಮನ್. ಆ ಋಷಿ ಮೇಲೆ ಸಿಟ್ಟು ಮಾಡ್ಕೊಂಡು ಅವ್ರನ್ನ ಅವ್ಯಾಚ ಶಬ್ದಗಳಿಂದ ಬೈತಾರೆ. ಋಷಿ ಕಂಡು ಬಿಡ್ತಾರೆ, ಅವ್ರಿಗೆ ಏನೂ ಗೊತ್ತಿಲ್ಲ, ಕುದುರೆ ಕಟ್ಟಾಕ್ಲು ಇಂದ್ರ ಅಂತಲೂ ಗೊತ್ತಿಲ್ಲ, ಕುದುರೆ ಅದಿದೆ ಅಂತಲೂ ಗೊತ್ತಿಲ್ಲ. ಪಾಪ ತಪಸ್ಸು ಕೂತರು. ಅವರು ಸಿಟ್ಟಾಗ್ತಾರೆ, ಕಣ್ಣು ಬಿಡ್ತಾರೆ. 100 ಜನ ಮಕ್ಕಳು ಸತ್ತು ಅವ್ರಿಗೆ ಬೂದಿ ಆಗೋಗ್ಬಿಡ್ತಾರೆ. ಬೂದಿ ರಾಶಿ ಬಿದ್ದಿದೆ. ಸಗರನ ಯಜ್ಞ ಅದಕ್ಕೆ ನಿಂತು ಅವನು ವಂಶದಲ್ಲಿ ಮುಂದೆ 2 ಕಲ್ಲು ಮಾತಾಡಿದ ಮೇಲೆ ಬಗಿರತ್ತ. ಇಲ್ಲಿ ಸಗರನು ಸತ್ತೋದ್ರ? ಇಲ್ಲ, ಸಗರ ಇದ್ದಾರೆ. ಸಗರ ರಾಜ್ಯದಲ್ಲಿ ಅವರ ಅನ್ಯಾಯಿಗಳು ಮಕ್ಕಳು ಬಂದು ಯುದ್ಧ ಮಾಡಿದ್ರು, ಅವ್ರು ಸತ್ತೋದ್ರು. ಅವ್ರಿಗೆ ಅವ್ರ ವಂಶದಲ್ಲಿ ಮತ್ತೊಬ್ಬ ಹುಟ್ಟುತ್ತಾನೆ, ಅವನೇ ಬಗಿರ್ತಾನೆ. ನನ್ನ ವಂಶದ ಹಿಂದೂ ಹೀಗೆ ಭೂಮಿ ಅಂದ್ಬಿಟ್ರು ಋಷಿ ಶಾಸ್ತ್ರದಿಂದ. ಅವ್ರಿಗೆ ನಾನು ಗತಿ ಕಲಿಸ್ಬೇಕು. ಏನ್ ಮಾಡ್ಬೇಕು ಯೋಚನೆ ಮಾಡಿದ್ರೆ ಏನ್ ಮಾಡ್ಬೋದು ಗೊತ್ತಾಗುತ್ತೆ. ದೇವಗಂಗೆಯನ್ನ ತಂದು ಅವರ ಇದೆಯಲ್ಲ ಬೂದಿಯ ಮೇಲೆ ಹರಿಸಿದ್ರೆ ಅವ್ರಿಗೆ ಗತಿ. ಹೌದು, ಈಗ 101 ಮಕ್ಕಳು ಪಾತಾಳದಲ್ಲೇ ರಾಶಿ ಹಾಗೆ ಆ ರಾಶಿ ಮೇಲೆ ಗಂಗಾಜಲ ಹರಿಸಿದ್ರೆ ಅವ್ರಿಗೆ ಗತಿ ಆಗುತ್ತೆ. ಸರಿ, ಇವ್ರು ಏನ್ ಮಾಡ್ತಾರೆ, ಎಲ್ಲ ತಿಳ್ಕೊಳ್ತಾನೆ. ಗಂಗೆ ತರೋದು ಹೇಗೆ, ಹುಡುಗಾಟ. ಸರಿ, ಭಗವಂತನ ಕೂತ್ಕೊಂಡ್ಯಾರ. ಭಗವಂತ ಹೇಳ್ತಾರೆ, ಇಲ್ಲ ನಂದೇನಿಲ್ಲ. ಗಂಗೆ ಬ್ರಹ್ಮಲೋಕದಲ್ಲಿದ್ದಾರೆ, ಬ್ರಹ್ಮನ ಕುರಿತು ತಪಸ್ ಮಾಡಿ ವಿಷ್ಣು ಹೇಳಿದ್ರು. ಸರಿ, ಮತ್ತೆ ಬ್ರಹ್ಮನ ಹೇಳಿದ್ರು. ಬ್ರಹ್ಮ ವರ, ಅದೇ ಏನ್ ತಪಸ್ಸು, ನಾನು ಹೇಳಿದ್ರೆ ಸುಲಭ ಅಲ್ಲ, ಎಷ್ಟೆಷ್ಟೋ ವರ್ಷ ಕುತ್ಕೊಂಡು ತಪಸ್ಸು ಮಾಡಿದ್ದಾರೆ. ಕುತ್ಕೊಂಡು ಅವಾಗ ಬ್ರಹ್ಮ ಪ್ರತ್ಯಕ್ಷ ಆಗಿ, ನಿಮ್ಗೆ ಗಂಗೆ ಬೇಕಾ, ನಂದೇನು ಪ್ರಾಬ್ಲಮ್ ಇಲ್ಲ, ಅವಳನ್ನು ತಂದಲ್ಲಿ ಇಟ್ಟಿದ್ದೀನಿ, ಈ ತಪಸ್ಸು ಮಾಡ್ತಾರೆ ಬರ್ತಾರೆ. ಸೊ ಗಂಗೆನ ಕುರಿತು ತಪಸ್ಸು. ಈಗೇನಾಗುತ್ತೆ, ಗಂಗೆನ ಕುರಿತು ತಪಸ್ಸು ಆದ್ಮೇಲೆ ಆರ್ಡರ್ ಆಗುತ್ತೆ ದೇವತೆಗಳದ್ದು, ನೀವು ಹೋಗ್ಲೇಬೇಕು. ಗಂಗೆ ಇಷ್ಟ ಆಗುತ್ತೆ.
ಆತ್ಮೀಯ ವೀಕ್ಷಕರೇ, ಮಹಾಭಾರತ ಕಥಾ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ. ಇದೇ